ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾನಂತೂ ಫುಲ್ ಆರಾಮದ ನೋಡ್ರಿ. ನೀವೆಲ್ಲ ಹೆಂಗದಿರಿ? ಆರಾಮದಿರತ್ತೆ ಅನ್ಕೋತನು. ನಾನು ಸಕರ ಭಾಳ ಅಂದ್ರೆ ಭಾಳ ಆರಾಮದ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹಂಗೆ ಪೂರ್ತಿಯಾಗಿ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಲಾರ್ದ ಪೂರ್ತಿಯಾಗಿ ವಿಡಿಯೋ ನೋಡಂತ ನಾ ಹೇಳ್ತೇನೆ ರೀ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ಸೊ ಹಂಗೆ ಲೈಕು ಕಾಮೆಂಟು ಮಾಡಿರಿ. ನೀವು ಅನ್ನಕತ್ತಿರ್ಬೇಕು, ಏನು ಇವತ್ತು ಏನು ಮಾಡಾಕತ್ತಾಳಕ್ಕಿ, ವ್ಲಾಗ್ ಮಾಡಾಕತ್ತಿಲ್ಲ, ಏನೋ ರೆಸಿಪಿ ಮಾಡಾಕತ್ತಾಳ ಅನ್ನಕತ್ತಿರ್ಬೇಕು. ಹೌದು, ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡಾಕತ್ತೀನಿ. ಸೊ ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಜಾಸ್ತಿ ಕ್ಯಾರೆಟ್ ತಂದೀನಿ. ಸೊ ಅದಕ್ಕೆ ಮತ್ತು ವೇಸ್ಟ್ ಮಾಡಬಾರ್ದು ಅಂಥೇಳಿ ಸೊ ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡೋಣತ್ತೆ ಕ್ಯಾರೆಟ್ ಹಲ್ವಾ ಮಾಡಾಕತ್ತೀನಿ. ಸೊ ಯಾಕಂದ್ರೆ ಕ್ಯಾರೆಟು ಒಂದು 3 ದಿನ ಬಿಟ್ಟರೆ ಸೊ ಅದು ಬಾಡಿ ಮುದ್ದೆ ಆಗ್ತಾವಲ್ಲ, ಸೊ ಅದಕ್ಕೆ ಅದನ್ನು ರೆಸಿಪಿ ಮಾಡಾಕತ್ತೀನಿ. ಸೊ ಇದು ಫಸ್ಟಿಗೆ ಎಲ್ಲ ಅದ್ರ ಮೇಲಿನ ಸ್ಕಿನ್ ಇರ್ತೈತಿ, ಅದನ್ನು ರಿಮೂವ್ ಮಾಡ್ಕೋಬೇಕು. ಸೊ ಕ್ಲೀನಾಗಿ ಎಲ್ಲ ರಿಮೂವ್ ಮಾಡ್ಕೊಂಡು ಆಮೇಲೆ ಅದನ್ನು ತೊಳೆದು, ಯಾಕಂದ್ರೆ ಸ್ವಲ್ಪ ಸ್ಕಿನ್ ಉಳಿದಿರ್ತೈತಿ ಅದ್ರ ಮೇಲೆ. ಸೊ ಅದನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು. ಸೊ ಇವಾಗ ಅದನ್ನು ನಾವು ತುರಿಬೇಕು. ಕೊಬ್ಬರಿ ಮಣಿ ಇರ್ತೈತಿ, ಸೊ ಅದರಿಂದ ತುರಿಬೇಕಾ. ಸೊ ನನ್ನ ಇದು ಜಿಂಜರ್ ಹತ್ತಿ ಇದು ಮಾಡ್ತಿಲ್ಲ, ಗ್ರೇಟ್ ಮಾಡ್ತಿಲ್ಲ. ಸೊ ಆ ಥರದಿತ್ತು. ಸೊ ಅದನ್ನ ತೊಗೊನಿ, ಮತ್ತು ಕೊಬ್ಬರಿ ತುರಿದು ಇತ್ತು. ಸೊ ಅದನ್ನ ತೊಗೊನಿ, 2 ತೊಗೊನಿ. ಸೊ ಇದ್ರೊಳಗೆ ಭಾಳ ದಪ್ಪ ಬೀಳಾಕತ್ತಿತ್ತು, ಅದು ಹಿಡಿಯೋಕೆ ಚಲೋ ಆಕತ್ತೈತಿ. ನಾನು ಅದನ್ನ ದೊಡ್ಡದು ನೋಡೋನು ಟ್ರೈ ಮಾಡೋಣತೆ ತೊಗೊಂಡಿನಿ. ಬಟ್ ಅದ್ರ ಮೇಲೆ ಭಾಳ ದಪ್ಪ ಬೀಳಾಕತ್ತಿತ್ತು. ಸೊ ಅದಕ್ಕೆ ಅದನ್ನು ಬ್ಯಾಡ ಅಂತೇಳಿ ಸೊ ಇವಾಗ ಸಣ್ಣದ್ರಲ್ಲೇ ತುರಿಯಾಕತ್ತನ. ಸೊ ಇದ್ರಲ್ಲೇ ನೋಡ್ರಿ ಎಷ್ಟು ಚಲೋ ತಂಗಿ ಉದ್ದಂಗೆ ಬೀಳಾಕತ್ತೈತ್ಲೆ. ಸೊ ಇದ್ರಲ್ಲೇ ತುರಿತನ ಪೂರ್ತಿಯಾಗಿ. ಸೊ ಒಬ್ರೊಬ್ಬರ ಮಿಕ್ಸರ್ಗೂ ಹಾಕ್ತಾರೆ, ನೀವು ಮಿಕ್ಸರ್ಗೂ ಹಾಕ್ಬೋದು. ಬಟ್ ಭಾಳ ಸಣ್ಣ ಆಕೈತೆ ಅದು. ಸೊ ಹಿಂಗೆ ಎಳಿಯಾಗಿರಂಗಿಲ್ಲ ಅದಕ್ಕೆ. ಸೊ ಕೈಯಿಂದನೇ ತುರಿದ್ರೆ ನಡಿತೈತಿ. ಸೊ ನಾನು ಜಾಸ್ತಿ ಎಲೆಕ್ಟ್ರಿಕಲ್ ಮಷಿನ್ ಅಂತ ಯೂಸ್ ಮಾಡೋಂಗಿಲ್ಲ ಟೈಮ್ ಇದ್ದಾಗ. ಸೊ ಇವಾಗ ನನ್ನ ಹತ್ರ ಭಾಳ ಟೈಮ್ ಇತ್ತು, ಅದಕ್ಕೆ ನನ್ನ ಕೈಲೇ ತುರ್ಕೋತ ನಿಂತೀನಿ. ಸೊ ಅದನ್ನು ತುರಿಯೋಕೆ ನನಗೆ 1 ತಾಸು ಆಯ್ತು. ಯಾಕಂದ್ರೆ ನಾನು ಜಾಸ್ತಿ ಈ ಥರ ಕೆಲಸ ಎಲ್ಲ ಮಾಡೋಂಗಿಲ್ಲ. ಸೊ ಕೈ ಎತ್ತಿ ಭಾಳ ನುಸಾಕತ್ತಿದ್ದು. ಸೊ ಅದಕ್ಕೆ ಸ್ವಲ್ಪ ಬಿಟ್ಟು ಮಾಡಾಕತ್ತೀನಿ. ಸ್ವಲ್ಪ ರೆಸ್ಟ್ ಮಾಡೋದು ಮಾಡಾಕತ್ತೀನಿ. ಸೊ ಅದೆಲ್ಲ ತುರಿದಾದ್ಮೇಲೆ ಸೊ ಚಲೋ ತಂಗಿ ಅದ್ರೊಳಗೆ ನೀರು ಇರ್ತಾವಲ್ಲ, ಅದು ಕ್ಯಾರೆಟ್ ಜ್ಯೂಸ್ ಇರ್ತೈತಲ್ಲ, ಸೊ ಅದನ್ನೆಲ್ಲ ಪೂರ್ತಿಯಾಗಿ ನೀರು ಬಸಿಬೇಕು. ಅದನ್ನು ಹಿಂಡ್ಕೋಬೇಕು ಚಲೋ ತಂಗಿ. ಸೊ ಅದನ್ನು ಹಿಂಡಿದ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. 1 ಕಪ್ ಒಳಗೆ ಅಥವಾ 1 ಬೌಲ್ ಒಳಗೆ ತೆಗೆದಿಡ್ರಿ. ನಾನು ಸಕ್ಕರೆ ಅದನ್ನು ಚೆಲ್ಲಿಲ್ಲ, ಇಲ್ಲಿ ನೋಡ್ರಿ ನಾನು ಅದನ್ನು ತೆಗೆದಿಟ್ಟೇನೆ. ಯಾಕಂದ್ರೆ ಈ ಥರ ನಂತರ ಕುಡಿದು ಬಿಡ್ರಿ. ಸೊ ಯಾಕಂದರೆ ಎಲ್ಲ ಸತ್ತತ್ರೊಳಗೆ ಇರ್ತೈತಿ. ಸೊ ಹೆಲ್ತಿನೂ ಇರ್ತೈತಿ, ಸ್ಕಿನ್ಗೆ ಭಾಳ ಚಲೋ ಅದು. ಸೊ ಅದಾದಮೇಲೆ ನೋಡಿರಿ ಇದೆಲ್ಲ ಡ್ರೈ ಆಗೈತಿ. ಸೊ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬೇಕಲ್ಲ. ಸೊ ನಾನು ಸ್ವಲ್ಪ ನಟ್ಸ್ ಕ್ರಷ್ ಮಾಡ್ಕೊಕತ್ತೀನಿ ಕುಟ್ಟಿ. ಸೊ ಅದು ಅಗಲ್ ಕುಟ್ಬೇಕು. ಸೊ ನೀವು ಬೇಕಾದರೆ ಚಾಕುಲಿನೂ ಕಟ್ ಮಾಡ್ಕೋಬೋದು. ಬಟ್ ಪೂರ್ತಿಯಾಗಿ ಸಣ್ಣ ಮಾಡ್ಕೋಬೇಡ್ರಿ, ಪೌಡ್ರ್ ಅದು ಕ್ಯಾರೆಟ್ ಹಲ್ವಾ ತಿನ್ನಕತ್ತಾಗ ಅದು ಬಾಯಾಗ ಸಿಗಬೇಕು. ಇದು ಕಾಜು ಬಾದಾಮಿ ಬಾಯಾಗೆ ಸಿಗಬೇಕು. ಸೊ ಅದಕ್ಕೆ ನಾನೊಂದು 10 ಬಾದಾಮ, 10 ಕಾಜು, ಒಂದು 10 ರಿಂದ 15 ಕಿಶ್ಮಿಶ್ ತೊಗೊಂಡಿನಿ. ಸೊ ಅದಾದಮೇಲೆ ಸೊ ಒಂದು ಫ್ಯಾನ್ ಇಟ್ಟೀನಿ. ಅದ್ರೊಳಗೆ ಒಂದು 2 ಸ್ಪೂನ್ ನಾನು ತುಪ್ಪ ಹಾಕಕತ್ತೀನಿ. ಎಷ್ಟು ಹತ್ತೈತೆ ಅಷ್ಟು ತುಪ್ಪ ಹಾಕ್ರಿ. ಮತ್ತು ಅದಾದಮೇಲೆ ನಾನು ಪೂರ್ತಿ ಎಲ್ಲ ಕ್ಯಾರೆಟ್ ಎಲ್ಲ ಸ್ವಲ್ಪ ಗರಮ್ ಆದಮೇಲೆ ಅದಕ್ಕೆಲ್ಲ ಪೂರ್ತಿ ಕ್ಯಾರೆಟ್ ಹಾಕಕತ್ತೀನಿ. ಸೊ ಗ್ಯಾಸ್ನ ನೀವು ಭಾಳ ಜೋರಂಗೆ ಇಡಬೇಡ್ರಿ, ಮೀಡಿಯಮ್ಮು ಇಡಬೇಡ್ರಿ, ಸಿಮ್ ಒಳಗೆ ಇಡ್ರಿ. ಯಾಕಂದ್ರೆ ಕ್ಯಾರೆಟ್ನ ಇದು ಭಾಳ ತನಕ ಹುರಿಬೇಕು. ಅದಕ್ಕೆ ನೀವು ಚಲೋ ತಂಗಿ ಹುರಿದ್ರೇ ಅದು ಚಲೋ ತಂಗಿ ಬಾಯಾಗ ಸ್ಮೂತಾಗಿ ಹತ್ತೈತಿ. ಅಕಸ್ಮಾತ್ ನೀವು ಹಂಗೆ ಪಟ ಹುರಿದು ತೆಗೆದುಬಿಟ್ರೆ ಸೊ ಅದು ತೆಳ್ಳಗೆ ಹೊತ್ತತೈತಿ. ಮತ್ತು ಅದು ಚಲೋ ತಂಗಿ ಬಾಯಾಗಿಟ್ರೆ ಕರಗಂಗಿಲ್ಲ, ಒಂಥರ ಅಗಲ್ ಚಗಳ ತರಲ್ಲ. ಸೊ ಆ ಥರ ಹತ್ತೈತಿ. ಅದಕ್ಕೆ ಅದನ್ನು ಚಲೋ ತಂಗಿ ಸಿಮ್ ಒಳಗೆ ಇಟ್ಟು ಗ್ಯಾಸ್ ಚಲೋ ತಂಗಿ ಹುರಿರಿ. ಇದು ನನಗೆ ಹುರಿಯೋಕೆ ಒಂದು 5 ರಿಂದ 6 ನಿಮಿಷ ತೊಗೋತೈತಿ. ಒಂದು 5 ರಿಂದ 6 ನಿಮಿಷ 10 ನಿಮಿಷದ ತನಕ ಆಗತೈತದ. ಸೊ ಅಲ್ಲಿ ತನಕ ಹುರಿಯೋಕೆ ಬೇಕು. ಸೊ ಅಂದ್ರೆ ಚಲೋ ತಂಗಿ ಕ್ಯಾರೆಟ್ ಹಲ್ವಾ ಸ್ಮೂತಾಗಿ ಹತ್ತೈತಿ. ಸೊ ನಾನು ಒಂದು 2 ರಿಂದ 3 ಕಪ್ ಹಾಲು ಬಿಸಿ ಮಾಡೋಕ್ಕಿಟ್ಟೆನ. ನೀವು ಅಕಸ್ಮಾತ್ ಆರಿಸಿದ ಹಾಲು ಇರ್ತಾವಲ್ಲ, ಸೊ ಅದನ್ನ ಥರ ಆ ಹಾಲು ಹಾಕ್ಬೋದು. ಸೊ
ಸೊ ನಂತಕ್ಕೆ ಕಾಸಿ ಆರಿಸಿದ ಹಾಲು ಇರಲಿಲ್ಲ. ನಾವು ಡೈರೆಕ್ಟಾಗಿ ಫ್ರಿಜ್ ಒಳಗೆ ಇಡ್ತೀವಿ, ನಮಗೆ ಯಾವಾಗ ಬೇಕು ಅವಾಗ ಮಾತ್ರ ಕಾಸ್ಕೊತೀವಿ ಹಾಲು. ಸೊ ಅದಕ್ಕೆ ಇವಾಗ ನಾ ಕಾಸ್ಕೊಳಕತ್ತೀನಿ. ಅದ್ರ ಒಳಗೆ ಕ್ರೀಮ್ ಬರ್ತೈತಿಲ್ಲ, ಸೊ ಕ್ರೀಮ್ ಇದ್ದರೆ ಚಲೋ ಹತ್ತೈತಿ. ಸೊ ನಾನು 3 ಕಪ್ ಹಾಲು ಹಾಕೀನಿ. ಸೊ ಈ ಹಾಲನ್ನು ಪೂರ್ತಿ ಎಲ್ಲ ಅಟಾಸ್ಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು. ಸೊ ಹಿಂಗೆ ಹುರಿತಾನೆ ಇರಬೇಕು. ಸೊ ಇದು ಸಕ್ಕರೆ ಒಂದು 5 ನಿಮಿಷ ತೊಗೋತೈತಿ ಹಾಲೆಲ್ಲ ಪೂರ್ತಿ ಅಟಾಸಿ ಡ್ರೈ ಆಗಕ್ಕೆ. ಸೊ ಇವಾಗ ನೀವು ಅದನ್ನು ಸ್ವಲ್ಪ ಸಿಮ್ ಒಳಗಿಟ್ಟು ಅದ್ರ ಮೇಲೆ ಏನಾದರೂ ಒಂದು ಮುಚ್ಚಿ ಒಂದು 2 ನಿಮಿಷ ಹಂಗೆ ಬಿಡ್ಬೋದು. ಬಿಟ್ಟು ಆಮೇಲೆ ನೋಡಿ ಮತ್ತೆ ವಾಪಸ್ ಅದನ್ನು ನೀವು ಮಿಕ್ಸ್ ಮಾಡ್ಬೋದು. ಬಟ್ ನಾ ಕಂಟಿನ್ಯೂ ಮಾಡಕತ್ತೀನಿ. ಸೊ ನೋಡಿರಿ ಇವಾಗೆಲ್ಲ ಹಾಲೆಲ್ಲ ಅಟಾಚ್ ಐತದ. ನಾ ಅದಕ್ಕೆ 2.5 ಕಪ್ ಸ್ವಲ್ಪ ಇಲ್ಲ 1.5 ಕಪ್ ಮೊದಲು ನಾನು ಅದಕ್ಕೆ ಸಕ್ಕರೆ ಹಾಕೀನಿ. ಸೊ ಇಲ್ಲಿ ಪೌಡ್ರ್ ಸಕ್ಕರೆ ಸಿಗ್ತೈತಿ, ಅದಕ್ಕೆ ನಾ ಪೌಡ್ರ್ ಸಕ್ಕರೆ ತೊಗೊಂಡಿನಿ. ನಮ್ಮಲ್ಲಿದ ದಪ್ಪ ಸಕ್ಕರೆ ಇರ್ತೈತಿ, ನೀವು ದಪ್ಪ ಸಕ್ಕರೆನ ತೊಗೋಬೋದು. ಸೊ ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಕಾಜು ಬಾದಾಮ್ ಕಿಶ್ಮಿಶ್ ಹಾಕೀನಿ. ನನಗೆ ಅದಕ್ಕೆ ಸಕ್ಕರೆ ಜರ ಕಮ್ಮಿ ಅನ್ಸಾತಿತ್ತ. ಸೊ ಅದಕ್ಕೆ ನಾ ಇನ್ನೊಂದು ಕಪ್ ಹಾಕೀನಿ. ಟೋಟಲಾಗಿ 2.5 ಕಪ್ ಸಕ್ಕರೆ ಹಾಕೀನಿ ನಾನು. ಸೊ ನೀವು ಕೂಡ ನೋಡಿರಿ 2.5-3 ಕಪ್ ಸಕ್ಕರೆ ಹಾಕ್ಬೋದು. ನಾವು ಜಾಸ್ತಿ ಸಕ್ಕರೆ ತಿನ್ನಂಗಿಲ್ಲ, ಸೊ ನಾನು ಕಮ್ಮಿ ಸಕ್ಕರೆನ ಹಾಕೀನಿ. ಸೊ ಇದು ನಾರ್ಮಲಾಗಿ ನೀವು 3-3.5 ಜಾಸ್ತಿ ಸಕ್ಕರೆ ತಿನ್ನೋರಿದ್ರೆ 3.5. ಸೊ ಸ್ವಲ್ಪ ಮೀಡಿಯಮ್ ಒಳಗಿದ್ರೆ 3 ಕಪ್ ನೀವು ಹಾಕೋಬೋದು. ಸೊ ಇದು ಎಲ್ಲ ನೀರು ಬಿಟ್ಟೈತಲ್ಲ, ಇದು ಎಲ್ಲ ಪೂರ್ತಿ ಎಲ್ಲ ಅಟಾಸ್ಬೇಕು ನೀರು. ಅಲ್ಲಿ ತನಕ ಫ್ರೈ ಮಾಡ್ಕೊತಾನೆ ಇರ್ರಿ. ಸೊ ಇವಾಗ ನೀವು ಉರಿ ಜರ ಮೀಡಿಯಮ್ ಒಳಗೆ ಇಟ್ಟರೆ ನಡಿತೈತಿ. ನಾ ಮೀಡಿಯಮ್ ಒಳಗೆ ಇಟ್ಟೀನಿ. ಸೊ ಅದಾದಮೇಲೆ ನನ್ನ ಫ್ಲೇವರ್ ಸಲುವಾಗಿ 1-2 ಏಲಕ್ಕಿ ಕೊಟ್ಟು ಹಾಕೀನಿ. ಸೊ ಜಾಸ್ತಿ ಇತ್ತಲ್ಲ, ಸೊ ಅದಕ್ಕೆ 2 ಹಾಕೀನಿ. ಜಾಸ್ತಿ ಹಾಕಬೇಡ್ರಿ ಏಲಕ್ಕಿ ಪೌಡ್ರತಿ. ಸೊ ಅದು ಸ್ಮೆಲ್ ಬರ್ತೈತಿ, ಅಷ್ಟು ಬಾಯಾಗ ಚಲೋ ಹತ್ತಂಗಿಲ್ಲ. ಸೊ ಫ್ಲೇವರ್ ಸಲುವಾಗಿ ಸ್ವಲ್ಪ 1 ಅಥವಾ 2 ಏಲಕ್ಕಿ ರಗಡಕ್ಕವ ಅದಕ್ಕೆ. ಸೊ ಇದೆಲ್ಲ ಅಟಾಚ್ ಐತಿ, ಇವಾಗ ರೆಡಿ ಆಗೈತಿ. ಸೊ ಇದಕ್ಕೆ ಜಾಸ್ತಿ ಕಿಸ್ಮಿಸು ಸೊ ಇದಕ್ಕೆ ಕಿಸ್ಮಿಸು ಮತ್ತು ಬಾದಾಮು ಮತ್ತು ಕಾಜು ಅಷ್ಟೇ ಹಾಕಿ. ಸೊ ಜಾಸ್ತಿ ಪಿಸ್ತಾತಿ ಇರ್ತೈತಿಲ್ಲ, ಪಿಸ್ತಾತಿ ಹಾಕೋಕೆ ಹೋಗ್ಬೇಡ್ರಿ, ಅಷ್ಟು ಟೇಸ್ಟಿಗೆ ಹತ್ತಂಗಿಲ್ಲ. ಸೊ ಇವು 3 ಆದ್ರೂ ರಗಡ್ ಚಲೋ ಹತ್ತೈತಿ. ಸೊ ನೋಡಿರಿ ನಂದಂತೂ ರೆಡಿ ಆಯ್ತು ಇವಾಗ. ಸೊ ಟೇಸ್ಟ್ ಹೆಂಗೈತಿ ನೀವು ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಕೈತಿ. ಒಂದೇ ಸಲ ಟ್ರೈ ಮಾಡಿ ನೋಡಿರಿ. ನಿಮ್ಮನೆಯವ್ರು ಕೇಳ್ತಾರೆ ಬರೀ ಇದೇ ಥರ ಮಾಡಿಕೊಡತ್ತೇಳಿ, ಅಷ್ಟು ಚಲೋ ಆಕೈತಿ. ನಮ್ಮ ಹಸ್ಬೆಂಡ್ಗೂ ಇದು ಭಾಳ ಇಷ್ಟ, ಈ ಕ್ಯಾರೆಟ್ ಹಲ್ವಾ ಮಾಡೋದು. ಸೊ ಅವರು ಬಂದರು, ಸೊ ಅದಕ್ಕೆ ಅವ್ರಿಗೆ ಹಾಕಿ ಕೊಡಾಕತ್ತೀನಿ ನಾನು. ಸೊ ಬರೋಣ ಅವ್ರು ಕೇಳಿದ್ರೆ ನಂಗೆ ಕ್ಯಾರೆಟ್ ಹಲ್ವಾ ಹಾಕಿ ಕೊಡತ್ತೇಳಿ, ಸೊ ಅದಕ್ಕೆ ಹಾಕಿ ಕೊಡಾಕತ್ತೀನಿ. ಸೊ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಪ್ಲೀಸ್ ಇದನ್ನ ಟ್ರೈ ಮಾಡ್ಕೊಂಡು ತಿನ್ನಿರಿ. ಬಾಯ್ ಬಾಯ್.